ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಜಾಸ್ತಿ ಹೊತ್ತು ಟೈಮ್ ಎಲ್ಲ ವೇಸ್ಟ್ ಮಾಡೋದು ಬೇಡ ಗೈಸ್, ಡೈರೆಕ್ಟ್ ಆಗಿ ವಿಡಿಯೋ ಕಡೆನೆ ಹೋಗೋಣ. ಸೊ ಇವತ್ತು ಮೇನ್ ಟಾಪಿಕ್ ಬಂದ್ಬಿಟ್ಟು ಫೇಸ್ಬುಕ್ ಅಲ್ಲಿ ನಾವು ಹೇಗಪ್ಪ ಅರ್ನ್ ಮಾಡ್ಕೊಳ್ಳೋದು ಅನ್ನೋದು ನಾನು ಇವತ್ತು ಮೇನ್ ಟಾಪಿಕ್ ಆಗಿ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಫೇಸ್ಬುಕ್ ಅಕೌಂಟ್ ಇಂದ ನಾನು ಇವತ್ತು ಅರ್ನ್ ಮಾಡಿರುವಂತ ಅಮೌಂಟ್ ಬಂದ್ಬಿಟ್ಟು $8 ತನಕ ನಾನು ಅರ್ನ್ ಮಾಡಿದ್ದೀನಿ ಗೈಸ್ ಫೇಸ್ಬುಕ್ ಇಂದ. ಸೊ ಅದೇ ತರ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ನಾನು ಸ್ಟಾರ್ಟ್ ಮಾಡಿರ್ಬೇಕಾದ್ರೆ ಸೊ ನನಗೂ ಗೈಸ್ ಇದೇ ತರ ಯಾರೂ ಹೇಳ್ಕೊಟ್ಟಿಲ್ಲ. ಈ ತರ ಒಂದು ಫೇಸ್ಬುಕ್ ಅಕೌಂಟ್ ಇಂದ ನೀವು ಅರ್ನ್ ಮಾಡ್ಕೊಳ್ಬಹುದು. ನಾನು ಅನ್ಕೊಂಡಿದ್ದೆ ಫೇಸ್ಬುಕ್ ಎಲ್ಲ ಸುಮ್ಮನೆ ಒಂದು ಜಸ್ಟ್ ಆ್ಯಪ್ ಅಪ್ಪ, ಅದ್ರಲ್ಲಿ ನಮಗೆ ಅರ್ನಿಂಗ್ ಎಲ್ಲ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಸೊ ನನಗೆ ಲೇಟರ್ ಆನ್ ನನ್ನ ಫ್ರೆಂಡ್ ಮುಖಾಂತರ ನನಗೆ ಏನಪ್ಪ ತಿಳಿಯಕ್ ಬಂತು ಅಂತ ಹೇಳಿದ್ರೆ, ಇಲ್ಲ ಫೇಸ್ಬುಕ್ ಇಂದನೂ ನಾವು ಅರ್ನ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಅದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಇವತ್ತು ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಸೊ ನಾನು ಹೇಗಪ್ಪ ಅರ್ನ್ ಮಾಡಿ ಇಷ್ಟೊಂದು $ನ ಅರ್ನ್ ಮಾಡಿ ನನ್ನ ಫೇಸ್ಬುಕ್ ಅಕೌಂಟ್ ಅಲ್ಲಿ ಇಟ್ಕೊಂಡಿದ್ದೀನಿ, ಫೇಸ್ಬುಕ್ ಅಕೌಂಟ್ ಅಲ್ಲಿ ಅರ್ನ್ ಮಾಡಿದ ನಂತರ ನಾವು ಹೇಗೆ ಅಕೌಂಟ್ಗೆ ವಿಡ್ರಾ ಮಾಡ್ಕೊಳ್ಬಹುದು, ಒಂದು ಫೇಸ್ಬುಕ್ ಅಕೌಂಟ್ ಅಲ್ಲಿ ಮಾನಿಟೈಸೇಷನ್ ಆನ್ ಆಗಕ್ಕೆ ಮೇನ್ ಆಗಿ ನಾವು ಏನ್ನ ಆನ್ ಮಾಡ್ಕೊಂಡಿರ್ಬೇಕು ಅಥವಾ ಯಾವ ತರ ಒಂದು ಅಕೌಂಟ್ ನ ಹೋಲ್ಡ್ ಮಾಡಿರ್ಬೇಕು ನಮ್ಮ ಕೈಯಲ್ಲಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ಫುಲ್ ಟಾಪಿಕ್ ನ ನಿಮ್ ಜೊತೆ ಹಂಚ್ಕೊಳಕಿದ್ದೀನಿ ಗೈಸ್. ಸೊ ಯಾರೂ ಅಷ್ಟೇ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ಕೊಳಕ್ ಹೋಗ್ಬೇಡಿ. ಇಫ್ ಇನ್ ಕೇಸ್ ನೀವೇನಾದ್ರೂ ಸ್ಕಿಪ್ ಮಾಡ್ಬಿಟ್ಟು ವಿಡಿಯೋನ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗಲ್ಲ. ಸೊ ಮೇನ್ ಆಗಿ ನಿಮಗೆ ಫೇಸ್ಬುಕ್ ಅಲ್ಲಿ ಅರ್ನ್ ಮಾಡ್ಕೊಳಕ್ಕೆ ನಿಮ್ಮ ಹತ್ರ ಒಂದು ಫೇಸ್ಬುಕ್ ಐಡಿ ಅನ್ನೋದು ಇರಬೇಕು. ಸೊ ಅದೇ ತರ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇರಬೇಕು. ಸೊ ಸ್ಮಾರ್ಟ್ ಫೋನ್ ಅಲ್ಲಿ ನೀವು ಒಂದು ಫೇಸ್ಬುಕ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಐಡಿ ಕ್ರಿಯೇಟ್ ಮಾಡಿದ ನಂತರ ಗೈಸ್ ಆ ಐಡಿ ಬಂದ್ಬಿಟ್ಟು ನಾರ್ಮಲ್ ಆಗಿರುತ್ತೆ. ಸೊ ಆ ನಾರ್ಮಲ್ ಆಗಿರುವಂತಹ ಒಂದು ಐಡಿನ ನೀವು ಪ್ರೊಫೆಷನಲ್ ಐಡಿ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಪ್ರೊಫೆಷನಲ್ ಐಡಿನ ಹೇಗಪ್ಪ ಕನ್ವರ್ಟ್ ಮಾಡ್ಕೊಳ್ಳೋದು ಅನ್ನೋದು ಡೌಟ್ ಏನಾದ್ರು ನಿಮ್ಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಅದಕ್ಕೆ ಏನಾದ್ರು ಸೊಲ್ಯೂಷನ್ ಅಥವಾ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಸೊ ಅದೇ ತರ ಗೈಸ್ ಮುಂದಿನ ಟಾಪಿಕ್ ಹೋಗೋಣ. ಸೊ ಪ್ರೊಫೆಷನಲ್ ಐಡಿ ಕ್ರಿಯೇಟ್ ಮಾಡಿದ ನಂತರ ನೀವು ಮೇನ್ ಆಗಿ ನೋಡ್ಕೊಳ್ಬೇಕು ಏನಂತ ಹೇಳಿದ್ರೆ, ಫಾಲೋವರ್ಸ್ ಎಷ್ಟು ನಾವು ಅರ್ನ್ ಮಾಡಬೇಕು ಅಂದ್ರೆ, ಫಾಲೋವರ್ಸ್ ನಾವು ಮಿನಿಮಮ್ ಟು ಮಿನಿಮಮ್ 5,000 ಫಾಲೋವರ್ಸ್ನ ನಾವು ಅರ್ನ್ ಮಾಡ್ಕೊಂಡಿರ್ಬೇಕು ಯಾವ ಒಂದು ನಮ್ಮ ಒಂದು ಪ್ರೊಫೆಷನಲ್ ಫೇಸ್ಬುಕ್ ಅಕೌಂಟ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಪ್ರತಿನಿತ್ಯನೂ ಕೂಡ ರೀಲ್ಸ್ ಆಗಲಿ, ಪೋಸ್ಟ್ ಆಗಲಿ, ವ್ಲಾಗ್ಸ್ ಆಗಲಿ, ವಿಡಿಯೋಸ್ ಆಗಲಿ ಅಪ್ಲೋಡ್ ಮಾಡ್ತಾನೆ ಇರಬೇಕು. ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿ 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 ನೀವು ಒಂದು 5,000 ಫಾಲೋವರ್ಸ್ ಮಿನಿಮಮ್ ಆಗಿ ನೀವು ಅದರಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಥವಾ ಅರ್ನ್ ಮಾಡ್ಕೊಂಡಿರ್ಬೇಕು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಅಲ್ಲಿ. ಸೊ ಅದಾದ ನಂತರ ಗೈಸ್ ಒಂದು ಫೈನ್ ಡೇ ನಿಮಗೆ ಫೇಸ್ಬುಕ್ ಇಂದ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಮಾನಿಟೈಸ್ ಆಗಿದೆ ಅಂತ ಹೇಳ್ಬಿಟ್ಟು. ಮಾನಿಟೈಸ್ ಅಂತ ಹೇಳಿದ್ರೆ ಅದರಲ್ಲೂ 3 ವಿಧ ಇದೆ ಗೈಸ್. ಒಂದು ಸ್ಟಾರ್ ಮುಖಾಂತರ ನೀವು ಅರ್ನ್ ಮಾಡ್ಕೊಳ್ಬಹುದು, ಇನ್ನೊಂದು ಪಾರ್ಟ್ನರ್ಶಿಪ್ ಆಡ್ ಮುಖಾಂತರ ನೀವು ಫೇಸ್ಬುಕ್ ಅಲ್ಲಿ ಅರ್ನ್ ಮಾಡ್ಕೊಳ್ಬಹುದು, ಇನ್ನೊಂದು ಬ್ರ್ಯಾಂಡ್ ಕೊಲಾಬ್ರೇಷನ್ ಇಂದನೂ ಕೂಡ ನೀವು ಫೇಸ್ಬುಕ್ ಅಲ್ಲಿ ಅಮೌಂಟ್ ನ ಅರ್ನ್ ಮಾಡ್ಕೊಳ್ಬಹುದು. ಇನ್ನೊಂದು ಮೇನ್ ಆಗಿರುವಂತಹ ಟಾಪಿಕ್ ಏನಂತ ಹೇಳಿದ್ರೆ, ನೀವು ಇಷ್ಟು ದಿನ ಏನಪ್ಪ ಫ್ರೀ ಆಗಿ ಒಂದು ಪೋಸ್ಟ್ ಅಥವಾ ರೀಲ್ಸ್ ಅಥವಾ ಏನೋ ಅಪ್ಲೋಡ್ ಮಾಡ್ತಿದ್ರಲ್ವ ಫೇಸ್ಬುಕ್ ಅಲ್ಲಿ, ಸೊ ಅದು ಇನ್ಮೇಲೆ ಫೇಸ್ಬುಕ್ ಅಲ್ಲಿ ನೀವು ಹಾಕುವಂತ ಪ್ರತಿಯೊಂದು ವಿಡಿಯೋಗೂ ಕೂಡ, ಪೋಸ್ಟ್ಗೂ ಕೂಡ, ಸ್ಟೋರಿಗೂ ಕೂಡ ಡಾಲರ್ಸ್ ಮುಖಾಂತರ ನೀವು ಅರ್ನ್ ಅನ್ನೋದನ್ನ ಮಾಡ್ಕೊಳ್ಬಹುದು. ಯಾವ್ದ್ರಿಂದ? ಫೇಸ್ಬುಕ್ ಕಂಟೆಂಟ್ ಮಾನಿಟೈಸೇಷನ್ ಇಂದ. ಸೊ ಈ ಕಂಟೆಂಟ್ ಮಾನಿಟೈಸೇಷನ್ ಅನ್ನೋದು ಆನ್ ಆಗ್ಬೇಕಂತ ಹೇಳಿದ್ರೆ ಗೈಸ್, ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಅಲ್ಲಿ 5,000 ಫಾಲೋವರ್ಸ್ ಕ್ರಿಯೇಟ್ ಆಗಿರ್ಬೇಕು. 5,000 ಫಾಲೋವರ್ಸ್ ಆದ ನಂತರ ನಿಮ್ಮ ಒಂದು ನೋಟಿಫಿಕೇಶನ್ ಅಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಆನ್ ಆಗಿದೆ ಅನ್ನೋದು ಬರಬೇಕು. ಸೊ ಇದು ಬರಬೇಕಾದ್ರೆ ಗೈಸ್ ನೀವು ಕಾಪಿರೈಟೆಡ್ ಕಂಟೆಂಟ್ ಯಾವುದು ಯೂಸ್ ಮಾಡ್ಬೋದು. ಇನ್ನೊಬ್ಬರದ್ದು ಕದ್ಬಿಟ್ಟು ನನ್ನ ಚಾನಲ್ ಹಾಕ್ಬಿಟ್ಟು ನಾನು ಮಾನಿಟೈಸ್ ಆನ್ ಮಾಡ್ಕೊಳ್ತೀನಪ್ಪ ಅಂತ ಹೇಳಿದ್ರೆ ನಡೆಯಲ್ಲ. ಕಂಟೆಂಟ್ ಮಾನಿಟೈಸೇಷನ್ ಅಂತ ಆನ್ ಆಗ್ಬೇಕಂತ ಹೇಳಿದ್ರೆ ನಿಮ್ದೇ ಪ್ಯೂರ್ ಆಗಿರುವಂತಹ ಕಂಟೆಂಟ್ ನ ನೀವು ಡೈಲಿ ಅಪ್ಲೋಡ್ ಮಾಡ್ತಾ ಇರಬೇಕು ನಿಮ್ದೊಂದು ಚಾನಲ್ಗೆ. ಸೊ ಅದಾದ ನಂತರ ಗೈಸ್ ನಿಮ್ಮ ಒಂದು ಚಾನಲ್ ಏನಿದೆ ಅದು ಕಂಟೆಂಟ್ ಮಾನಿಟೈಸೇಷನ್ಗೆ ಆನ್ ಆಗುತ್ತೆ. ಸೊ ಅದು ಆನ್ ಆದ ನಂತರ ನೀವು ಹಾಕುವಂಥ ಪ್ರತಿಯೊಂದು ವಿಡಿಯೋಗೂ ಕೂಡ, ಪೋಸ್ಟ್ಗೂ ಕೂಡ, ಸ್ಟೋರಿಗೂ ಕೂಡ ನೀವು ಹಣ ಅನ್ನೋದನ್ನ ಅರ್ನ್ ಮಾಡ್ಬೋದು. ಯಾವ ಮುಖಾಂತರ? ಡಾಲರ್ಸ್ ಮುಖಾಂತರ. ಸೊ ನಾನು ಕಂಟೆಂಟ್ನ ಸ್ಟಾರ್ಟ್ ಮಾಡಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ 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 ನನಗೆ ಇವಾಗ ನೋಡಿದ್ರೆ ನೀವು $8 to $10 ಹತ್ರ ಅರ್ನ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಅಮೌಂಟ್ನ ನಾವು ಯಾವಾಗ ವಿಡ್ರಾ ಮಾಡ್ಕೊಳ್ಬೋದು ಅಂತ ನೀವು ಏನಾದರೂ ಕೇಳಿದ್ರೆ, ಸೊ ಅದನ್ನ ಬಂದ್ಬಿಟ್ಟು ನಾವು ವಿಡ್ರಾ ಮಾಡ್ಕೊಳ್ಬೋದು ಯಾವಾಗ ಅಂದ್ರೆ, ಅದು $100 ಕಂಪ್ಲೀಟ್ ಆಗಬೇಕು. ನಮ್ಮ ಒಂದು ಫೇಸ್ಬುಕ್ ಪೇಔಟ್ ಏನಿದೆ ಅದರಲ್ಲಿ $100 ಯಾವಾಗ ನಾವು ಕಂಪ್ಲೀಟ್ ಮಾಡ್ತೀವಿ, ಸೊ ಆ ಟೈಮಲ್ಲಿ ನಾವು ಈ ಒಂದು ಅಮೌಂಟ್ನ ಡೈರೆಕ್ಟ್ ಆಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಾವು ಅದನ್ನ ವಿಡ್ರಾ ಮಾಡ್ಕೊಳ್ಬೋದು. ಸೊ ಅದು ನಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬಂದು ತಲುಪುತ್ತೆ ಆ ಅಮೌಂಟ್ ಎಲ್ಲ.
ಸೊ ಇಷ್ಟು ಸುಲಭ ಇದೆ ಗೈಸ್. ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದ ನಂತರ ಫೇಸ್ಬುಕ್ಕಲ್ಲಿಯೂ ಕೂಡ ನೀವು ಈ ಥರ ಒಂದು ಅರ್ನ್ ಮಾಡ್ಬೋದು ಅಂತ ನಿಮಗೆ ತುಂಬ ಜನ ತಿಳಿಸಿರಲ್ಲ, ಅಥವಾ ಯಾವುದಾವುದೋ ಒಂದು ಸಣ್ಣ ಪುಟ್ಟ ಇನ್ಫಾರ್ಮೇಷನ್ನ ಕೊಟ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಸೊ ಯಾರೂ ಇಷ್ಟು ಡೀಟೇಲ್ಸ್ ಆಗಿ ನಿಮಗೆ ತಿಳಿಸಿರಲ್ಲ. ಸೊ ಸಿಂಪಲ್ ಗೈಸ್, ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇರಬೇಕು, ಅದರಲ್ಲಿ ನೀವು ಫೇಸ್ಬುಕ್ ಐಡಿನ ಕ್ರಿಯೇಟ್ ಮಾಡ್ಕೊಂಡಿರಬೇಕು, ಆ ಐಡಿನ ನೀವು ಪ್ರೊಫೆಷ್ನಲ್ ಐಡಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು, 3ನೇ ಪಾಯಿಂಟ್. ಸೊ ಆ ಪ್ರೊಫೆಷ್ನಲ್ ಐಡಿಯಲ್ಲಿ ನೀವು ಅಪ್ಲೋಡ್ ಮಾಡ್ತಾ ವೀಡಿಯೋಸ್ ಅಪ್ಲೋಡ್ ಮಾಡಿ ನೀವು ಆ ಒಂದು ಅಕೌಂಟಲ್ಲಿ 5000 ಮಿನಿಮಮ್ ಫಾಲೋವರ್ಸ್ ಅನ್ನೋದನ್ನ ನೀವು ಅರ್ನ್ ಮಾಡ್ಕೊಂಡಿರಬೇಕು. ಸೊ ಅದಾದ ನಂತರ ನಿಮಗೆ ಫೇಸ್ಬುಕ್ ಮುಖಾಂತರದಿಂದ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ, ನಿಮ್ಮ ಒಂದು ಪೇಜ್ ಏನಿದೆ, ಫೇಸ್ಬುಕ್ ಪೇಜ್ ID ಏನಿದೆ ಅದು ಕಂಟೆಂಟ್ ಮಾನಿಟೈಸೇಷನ್ಗೆ ಆನ್ ಆಗಿದೆ ಅನ್ನೋದು. ಸೊ ಇದು ಆನ್ ಆದ ನಂತರ ಗೈಸ್, ನೀವು ಹಾಕುವಂಥ ಪ್ರತಿಯೊಂದು ಪೋಸ್ಟು ಕೂಡ ಫೇಸ್ಬುಕ್ಕಲ್ಲಿ ವ್ಯೂಸ್ ಮುಖಾಂತರ ನಿಮಗೆ ಅರ್ನಿಂಗ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಏನಾದರೂ ಒಂದು ವೀಡಿಯೋ ಹಾಕಿದ್ರೆ 1 ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿದೆ ಅಂತ ಹೇಳಿ ಏನಾದರೂ ಅಂದ್ಕೊಂಡ್ರೆ, ಸೊ ಆ ವಿಡಿಯೋಗೆ ನಿಮಗೆ ಅಪ್ರಾಕ್ಸಿಮೇಟ್ಲಿ $10 to $20 ಆರಾಮಾಗಿ ಅರ್ನ್ ಮಾಡ್ಕೊಳ್ಬೋದು. ಅದು ನಿಮ್ಮ ಅರ್ನಿಂಗ್ ಪೇಔಟಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ಸೊ ಅದನ್ನು ನೀವು $100 ಆದ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿರ್ತೀರಲ್ವ ಫೇಸ್ಬುಕ್ ಐಡಿಯಲ್ಲಿ, ಸೊ ಅದ್ರ ಮುಖಾಂತರ ಡೈರೆಕ್ಟಾಗಿ ನೀವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಎಷ್ಟು ಸಿಂಪಲ್ ಇದೆ ಅಲ್ವಾ ಗೈಸ್. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ಟಾರ್ ಮುಖಾಂತರ ಅರ್ನ್ ಮಾಡ್ಕೊಳ್ಳೋದು ಗೈಸ್. ಈ ಸ್ಟಾರ್ಸ್ ಮುಖಾಂತರ ನಾವು ಹೇಗಪ್ಪ ಅರ್ನ್ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಒಂದು ಕಂಟೆಂಟ್ನ ಅಂದರೆ ನಮ್ಮ ಆಡಿಯನ್ಸ್ ಯಾರು ನೋಡ್ತಾ ಇದ್ದಾರಲ್ವ ಅವರಿಗೆ ಮನಸ್ಸಿಗೆ ಇಷ್ಟ ಆಗಿ ಅವರು ಅಲ್ಲಿಂದ ನಮಗೆ ಸ್ಟಾರ್ಸ್ ಮುಖಾಂತರ ನಮಗೆ ವೀಡಿಯೋಸಲ್ಲಿ ಕಳಿಸಿದ್ರೆ ಆ ಸ್ಟಾರ್ಸಿಂದನೂ ಕೂಡ ನಾವು $1 ಗಟ್ಟಲೆ ಅರ್ನ್ ಮಾಡ್ಕೊಳ್ಬೋದು ಈ ಫೇಸ್ಬುಕ್ಕಿಂದ. ಸೊ ಪಾರ್ಟ್ನರ್ಶಿಪ್ ಆ್ಯಡ್ಸ್ ಅಂತ ಹೇಳಿದ್ರೆ ಆ್ಯಡ್ ರನ್ ಆಗೋದ್ರಿಂದ ನಾವು ಒಂದು ಅಮೌಂಟ್ನ $1 ಅರ್ನ್ ಮಾಡ್ಕೊಳ್ಬೋದು. ಸೊ ಅದೇ ಥರ ಗೈಸ್, ನಿಮಗೆ ಅಫಿಲಿಯೇಟ್ ಪಾರ್ಟ್ನರ್ಶಿಪ್ ಅಂತ ಒಂದು ಏನಿದೆ ಅದನ್ನ ನಾವು ಸಪ್ರೇಟಾಗಿ ನಾನೊಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಸಿಂಪಲ್ ಆಗಿ ಹೇಳ್ತೀನಿ ಗೈಸ್, ಅಫಿಲಿಯೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿದರೆ ಅದನ್ನು ಕೂಡ ಒಂದು ಅರ್ನಿಂಗ್ ಗೈಸ್. ಅದು ಏನಪ್ಪ ಅಂತ ಹೇಳಿದರೆ, ಒಂದು ಕಂಪನಿಯ ಪ್ರಾಡಕ್ಟ್ನ ಬಗ್ಗೆ ನಾವೇನಾದರೂ ಡೀಟೇಲ್ಸ್ ಕೊಟ್ಟು ಅಥವಾ ನಮ್ಮ ಒಂದು ವಿಡಿಯೋನಲ್ಲಿ ಆ ಒಂದು ಪ್ರಾಡಕ್ಟಿನ ಲಿಂಕನ್ನು ಹಾಕಿ ನಮ್ಮ ಒಂದು ಆಡಿಯನ್ಸ್ ಯಾರಿದ್ದಾರೆ ಅವರು ಆ ಲಿಂಕನ್ನು ಒತ್ಬಿಟ್ಟು ಏನಾದರೂ ಒಂದು ಪರ್ಚೇಸಿಂಗ್ ಏನಾದರೂ ಮಾಡೋಕ್ಕೆ ಟ್ರೈ ಪರ್ಚೇಸ್ ಮಾಡಿದರೆ ಅದರಿಂದ ನಮಗೆ ಪರ್ಸೆಂಟೇಜ್ ವೈಸ್ ನಮಗೆ ಅರ್ನಿಂಗ್ ಅನ್ನೋದು ಆಗುತ್ತೆ ಗೈಸ್. ಎಷ್ಟು ಪರ್ಸೆಂಟೇಜ್? 3% to 11% ತನಕ ನಮಗೆ ಅರ್ನಿಂಗ್ ಮಾಡ್ಕೊಳ್ಬೋದು. ಸೊ ಈ ಥರ ನಮಗೆ 4 ಆಪ್ಷನ್ ಇದೆ ಅರ್ನಿಂಗ್ ಮಾಡ್ಕೊಳ್ಳೋಕ್ಕೆ ಫೇಸ್ಬುಕ್ಕಲ್ಲಿ. ಸೊ ಇಷ್ಟು ಸಿಂಪಲ್ ಗೈಸ್. ನೀವು ಜಸ್ಟ್ ಒಂದು ಫೇಸ್ಬುಕ್ ಅಕೌಂಟ್ ಇಟ್ಕೊಂಡಿರಿ, ಪ್ರೊಫೆಷ್ನಲ್ ಮಾಡ್ಕೊಳ್ಳಿ, ಅದರಲ್ಲಿ 5000 ಫಾಲೋವರ್ಸ್ ಕಂಪ್ಲೀಟ್ ಮಾಡಿ, ಮತ್ತು ಯಾವುದೇ ಒಂದು ಪೋಸ್ಟ್ ಕೂಡ ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ, ಅದು ನಿಮಗೆ ಕಾಪಿರೈಟೆಡ್ ಕಂಟೆಂಟಿಗೆ ಹೋಗಿ ಸೇರಿಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡ್ಕೊಳ್ಬೇಡಿ. ನಾರ್ಮಲ್ ಆಗಿ ನಿಮಗೆ ಫೇಸ್ಬುಕ್ಕಲ್ಲಿ ವೀಡಿಯೋಸು ಅಥವಾ ರೀಲ್ಸ್ ಆ ಥರ ಅಪ್ಲೋಡ್ ಮಾಡಿ ರೆಗ್ಯುಲರ್ ಆಗಿ ಹಾಕ್ತಾ ಇರಿ. ಸೊ ನಿಮಗೆ ಕಂಟೆಂಟ್ ಮಾನಿಟೈಸೇಷನ್ ಒಂದಲ್ಲ ಒಂದಿನ ಡೆಫಿನೆಟ್ಲಿ ಆನ್ ಆಗುತ್ತೆ ಗೈಸ್. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಸೊ ನಾನು ಇವತ್ತು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಪ್ರತಿಯೊಂದನ್ನು ಹೇಳಿದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಇದರಲ್ಲೂ ಕೂಡ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಫ್ರೀ ಆಗಿರುತ್ತೆ, ಬಂದ್ಬಿಟ್ಟು ಕಮೆಂಟ್ ಹಾಕಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನೇನು ಕಮೆಂಟ್ನ ಮುಖಾಂತರ ನಾನು ನಿಮಗೆ ರಿಪ್ಲೈನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಅದೇ ಥರ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನೀವು ವಿಡಿಯೋನ ಶೇರ್ ಮಾಡಿ. ಸೊ ಯಾರಾದರೂ ಕಂಟೆಂಟ್ ಕ್ರಿಯೇಷನ್ ಜರ್ನಿಯಿಂದ ಅರ್ನ್ ಮಾಡ್ಕೊಳ್ಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತಲ್ವಾ. ಸೊ ಅಂತ ಪ್ರತಿಯೊಬ್ಬರಿಗೂ ತುಂಬ ಡೀಟೇಲ್ಸ್ ಗೊತ್ತಿರಲ್ಲ, ಅವರಿಗೆ ಆದ್ರೂ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇಫ್ ಇನ್ ಕೇಸ್ ನೀವೇ ವಿಡಿಯೋ ನೋಡ್ತಿರೋರೇ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟು ಅರ್ನ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಇದ್ದರೆ ದಯವಿಟ್ಟು ಗೈಸ್ ಇಷ್ಟೇ ಸಿಂಪಲ್ ಆಗಿದೆ, ದಯವಿಟ್ಟು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿ, $1 ಮುಖಾಂತರ ಅರ್ನ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಎಲ್ಲರೂ ಲೈಕ್ ಮಾಡಿಬಿಟ್ಟು ಹೋಗಿ. ಸೊ ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್, ಬಾಯ್, ಸಿ ಯು ಗೈಸ್.